ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿಯ ಕಮರಿಪೇಟ ವ್ಯಾಪ್ತಿಯಲ್ಲಿ ಗುರುಸಿದ್ದೇಶ್ವರ ನಗರ ಒಡೆಯ ಸ್ನೇಹಿತರು ಸಾಯಂಕಾಲ ನೂರಾನಿಜಿ ಅಡ್ಡದಲ್ಲಿ ಆಟವಾಡ್ತಾ ಇದ್ರು. ಆಟದಲ್ಲಿ ಸ್ನೇಹಿತ ತಪ್ಪು ಮಾಡಿದಕ್ಕೆ ಜೊತೆಗೆ ಇರುವ ಸ್ನೇಹಿತ ಚಾಕುವಿನಿಂದ ಇರಿದು 15 ವರ್ಷದ ಬಾಲಕ ಚೇತನ್ ರಕ್ಕಸಿಗೆ ಎಂಬ ಬಾಲಕನನ್ನ ಕೊಲೆ ಮಾಡಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ಮಗನನ್ನ ಕಂಡು ಪೋಷಕರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯದಲ್ಲಿ ಬಾಲಕ ಸಾವನ್ನಪ್ಪಿದ್ದಾನೆ. ದಿನ ಬೆಳಗಾದ್ರೆ ಅವರಿಬ್ರು ಜೊತೆಗೆ ಕೂಡಿ ಆಟ ಆಡಿದ ಗೆಳೆಯನ ಜೀವ ತೆಗೆದ 13 ವರ್ಷದ ಬಾಲಕ ಬೇಸಿಗೆ ರಜೆ ಸಮಯದಲ್ಲಿ ಆಟ ಊಟ ಪಾಠ ಮಾಡಿ ಇರುವುದು ಬಿಟ್ಟು ಬಾಲಕರು ಚಾಕು ಚೂರು ಹಿಡಿದು ಕೊಲೆಯಾಗಿದ್ದು ವಿಪರ್ಯಾಸದ ಸಂಗತಿಯಾಗಿದೆ. ಮಕ್ಕಳ ಉತ್ತಮ ಭವಿಷ್ಯದ ಕನಸು ಕಂಡಿದ್ದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾನು ಮಾರ್ಕೆಟ್ ಹೋಗಿದ್ದೆ ರೀ. ಮಾರ್ಕೆಟ್ ಹೋಗಿ ಬರಾಗ ಹಿಂಗ ಮನಿ ಕಡೆ ಎದುರಿಗೆ ಹುಡುಗಾರಿ ಆಡ್ತಾ ಆಡ್ತಾ ಚಾಕು ತಗೊಂಡು ಹಾಕ್ಯಾನಂತ. ಯಾರಿಗೆ ಹಾಕಿದಾರೆ? ನಮ್ಮ ಮಗ. ಎಷ್ಟು ವರ್ಷ? 14 ವರ್ಷ. ನಿಮ್ಮ ಮಗ ಏನ್ ಮಾಡ್ತಿದ್ರು? ಎಷ್ಟೇ ದಿವಸ ಅಲ್ಲೇ ಓಣ್ಯಾಗ ಆಡಾಕ್ ಕುಂತಿದ್ರಂತ್ರಿ. 9th ಪಾಸ್ ಆಗಿ 10th ಈ ಸಲ ಏನಿದು ಆಟ ಆಡಾಕ್ ಕುಂತಿದ್ರಂತ್ರಿ. ಬರೀ ಆಟ ಆಡ್ಕೊಂಡ್ರೆ ಜಗಳ. ನಾವು ಮಾರ್ಕೆಟ್ಗೆ ಹೋಗಿದ್ವಿ ರೀ. ಹೋಗಿ ಬರ್ರಾಗ ಇವರು ಮನೆ ಎದುರಿಗೆ ಹುಡುಗ ಚಾಕು ತಗೊಂಡು ಹಾಕ್ಬಿಟ್ಟ. ದಿನ ಆಟ ಆಡ್ತಿದ್ರು ನೋಡಿ ಎಲ್ಲರೂ ಕೂಡ ಆಡ್ತಾರ್ರಿ ಇಲ್ಲಿ. ಅಲ್ಲ ಮನೆಗೆ ಹೋಗಿ ಚಾಕು ತಗೊಂಡ್ಬಂದು ಚೂಸ್ತಾರ ಹುಡುಗ. ಈಗ ಅದು ನಾವು ಇದ್ದಿದ್ದಿಲ್ಲ ರೀ ಅಲ್ಲೇ. ನಾವು ಇದ್ದಿದ್ದಿಲ್ಲ. ಎಲ್ಲಿ ಎಲ್ಲಿ ಚುಚ್ಚಾರೆ? ಇಲ್ಲಿ ಎಲ್ಲಾರು ದೋಸ್ತರು ಒಣಗ ಹುಡು. ಅಲ್ಲ ದಿನ ಆಟ ಆಡ್ತಿದ್ರು ಪ್ರತಿದಿನ. ಈಗ ಸ್ಕೂಲ್ ಸೂಟಿ ಅದಾವ, ಹಿಂಗ ದಿನ ಆಟ ಆಡ್ತಿದ್ರು. ಸಾಯಂಕಾಲ ಡೈಲಿ ಆಡ್ತಿರ್ತಾರ್ರಿ. ಅದೇ ರೀತಿ ಇವತ್ತು ಆಟ ಆಗ್ತಿದ್ರು. ನಾವು ಮಾರ್ಕೆಟ್ಗೆ ಹೋಗಿದ್ರಿ. ನಾನು ನಮ್ಮ ಮಾರ್ಕೆಟ್ಗೆ ಹೋದ್ರಿ. ಮಾರ್ಕೆಟ್ಗೆ ಹೊಳೆ ಬರೋಳಿಗೆ ಏನಾಯ್ತು? ಇಲ್ಲಿ ವಿಷಯ ಏನಾಯ್ತು? ಇದೇ ಬಾಜು ಮನೆಯವ್ರು ಕರೆದು ಇಲ್ಲ ಹಿಂಗ ಆಟ ಆಡ್ಕೊಂಡು ಚಾಕು ಹಾಕ್ಯಾರ, ನಿನ್ ಮಗ್ಗ ಕೆಮ್ಸಿಗೆ ಹೋಯ್ತಾರ ನೋಡ ಅಂದ್ರ. ಕಿಮ್ಸಿ ಬಂದು ನೋಡಿದ್ರೆ ಏನಾಗಿತ್ತು? ಇಲ್ಲಿ ಇವಾಗ ಒಳಗೆ ನೋಡಿದ್ರೆ ಡೆತ್ ಆಗೈತ್ರಿ. ನೀವೇನು ಕೆಲಸ ಮಾಡ್ತೀರಿ? ನಮ್ದು ರೊಟ್ಟಿ ಬಿಸ್ನೆಸ್ ಐತ್ರಿ. ರೊಟ್ಟಿ ಬಿಸ್ನೆಸ್. ಒಬ್ಬನೇ ರೀ. ಒಬ್ಬನ ಗಂಡ ಮಗ? ಹೆಣ್ಮಕ್ಳು 3 ಜನ. ಎಷ್ಟದ ಇವನು? ಇವ ಲಾಸ್ಟ್ ರೀ. ಇಲ್ಲ ರೀ, ಇಲ್ಲ. ಅವಂದು ಬೇರೆ, ಇವಂದು ಗೌರ್ಮೆಂಟ್ ಸ್ಕೂಲ್. ಒಂದ ಮನೆಯ ಕಡೆ ಇದ್ದಾರಂತ ಆಟ ಆಡ್ತಾರೆ. ದಿನ ಆಟ ಆಡ್ತಿದ್ರು, ಇವತ್ತು ಆಟ ಆಡ್ತಾರ ಅಷ್ಟೇ. ಹೌದಲ್ರಿ? ಇದರ ಬದ್ರ ಅಲ್ಲೇ ಎದುರಿಗೆ ಅದೇ. ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಕಮಿಷನರ್ ಪ್ರಕರಣದ ಆರೋಪಿ ಬಾಲಕನನ್ನ ಬಂಧಿಸಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ. ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು 6:30-7 ಗಂಟೆ ಸುಮಾರಿಗೆ ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು 6ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ. ಅವನು 9ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು. ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ. ಸೊ ಅವರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ. ಸೊ ತಂದಂಥ ಸಂದರ್ಭದಲ್ಲಿ KMCಯಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ. ಯಾಕಂದರೆ ಇದರಲ್ಲಿ 6ನೇ ಕ್ಲಾಸ್ ಮಗು, ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ, ನಮ್ಮ ಸೊಂಟಕ್ಕೂ ಬರೋದಿಲ್ಲ, ಇಷ್ಟು ಹೈಟಿಗಿದೆ ಅಷ್ಟೇ. ಅದು ಈ ರೀತಿ ಒಂದು ಕೃತ್ಯ ಎಸಗಿಬಿಟ್ಟಿದೆ. ಮೃತ ಹೊಂದಿರುವಂಥ ಹುಡುಗ ಕೂಡ 8ನೇ ಕ್ಲಾಸ್ ಪಾಸಾಗಿ 9ನೇ ಕ್ಲಾಸ್ ಏನೋ ಇದ್ದಾನೆ. ಅವನಿಗೊಂದು 13-14 ವರ್ಷ ಇದೆ ಅಷ್ಟೇ. ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ. ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಕುಟುಂಬ. ಈ ಆರೋಪಿ ಬಾಲಕ ಏನಿದೆ ಅವನು ಕೂಡ ಭಾಳ, ಅವ್ರ ತಂದೆ ತಾಯಿ ಎಲ್ಲ ಭಾಳ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು. ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್. ಹಾಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜುವೆನೈಲ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಚಂದ್ರು ಬೀರಣ್ಣವರ್, ಟಿವಿ 20 ಕನ್ನಡ ನ್ಯೂಸ್, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.